ವಿರಾಮಕ್ಕೂ ಮುನ್ನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿರ್ತಕ್ಕಂಥ ಅನಾಹುತಗಳು ಏನು ಎತ್ತ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನೂ 2 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದೆ, ಒಂದು ಕೊಡಗು ಮತ್ತೊಂದು ಉತ್ತರ ಕನ್ನಡ. ಸೊ ಕೊಡಗಿನಲ್ಲಿ ಮಳೆಯಾಗಿ ಭಾಗಮಂಡಲದ ತ್ರಿವೇಣಿ ಸಂಗಮ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಮತ್ತು ಅಲ್ಲಲ್ಲಿ ಅಂದರೆ ಕಾವೇರಿ ಜಲಾನಯನ ಪ್ರದೇಶ ಕಂಪ್ಲೀಟ್ ಮಳೆಯಾಗಿದೆ ಕೊಡಗಲ್ಲಿ. ಇನ್ನು ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಗುಡ್ಡ ಕುಸಿತವಾಗಿದೆ, ಆ ಆತಂಕ ವಿಪರೀತವಾಗಿ ಕಾಡ್ತಾ ಇದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆ ಮುಳುಗುವ ಹಂತಕ್ಕೆ ಬಂದಿದೆ, ಎಲ್ಲ ನದಿಗಳು ತುಂಬಿ ಹರಿತಾ ಇದೆ, ಕುಮಾರಧಾರ ಮುಳುಗಡೆಯಾಗಿದೆ. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಕೊಡಗಿನಲ್ಲಿ ಮುಂದುವರಿದ ವರುಣಾರ್ಭಟ, ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆ, ಕೊಡಗಿನ 3 ತಾಲೂಕಿನ ಶಾಲೆಗಳಿಗೆ ರಜೆ. ಕೊಡಗಲ್ಲಿ ನಿನ್ನೆ ರಾತ್ರಿಯಿಂದಲೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಬ್ರಹ್ಮಗಿರಿ ತಪ್ಪಲಿನಲ್ಲೂ ನಿರಂತರ ಮಳೆಯಾಗ್ತಾ ಇರೋದ್ರಿಂದ ಭಾಗಮಂಡಲ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಕಾವೇರಿ, ಕನ್ನಿಕೆ, ಸುಜ್ಯೋತಿ ನದಿಗಳು ಮೈದುಂಬಿ ಹರಿತಾ ಇದೆ. ಹೊಸದಾಗಿ ನಿರ್ಮಿಸಿದ ಉದ್ಯಾನವನ ಸಂಪೂರ್ಣ ಮುಳುಗಡೆಯಾಗಿದೆ. ಮಳೆ ಮುಂದುವರೆದಲ್ಲಿ ಭಗಂಡೇಶ್ವರ ದೇವಾಲಯದ ಮುಂಭಾಗದ ಆವರಣಕ್ಕೂ ನೀರು ನುಗ್ಗೋ ಸಾಧ್ಯತೆ ಇದೆ. ಇದೇ ರೀತಿ ಮಳೆ ಆಗ್ಬಿಟ್ರೆ ಮಡಿಕೇರಿ, ಭಾಗಮಂಡಲ, ನಾಪೋಕ್ಲು, ಭಾಗಮಂಡಲ ರಸ್ತೆ ಜಲಾವೃತವಾಗೋ ಸಾಧ್ಯತೆ ಇದೆ. ಈಗಾಗಲೇ ಭಾಗಮಂಡಲ ನಾಪೋಕ್ಲು ರಸ್ತೆ ಮೇಲೆ ಒಂದಡಿ ನೀರು ಹರಿದಿದ್ದು ಸದ್ಯ ಮೇಲ್ಸೇತುವೆ ಆಗಿರುವ ಹಿನ್ನೆಲೆ ಜನ ಓಡಾಟಕ್ಕೆ ತೊಂದರೆ ಆಗ್ತಾ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಕೊಂಚ ಬಿರುಸು ಪಡೆದಿದೆ. ಈ ಹಿನ್ನೆಲೆಯಲ್ಲಿ ಕೊಡಗಿನ ಭಾಗಮಂಡಲ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮ ಮಟ್ಟದ ಕೂಡ ಗಣನೀಯವಾಗಿ ಏರಿಕೆ ಆಗ್ತಿದೆ. ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಇದೀಗ ಗಣನೀಯವಾಗಿ ನೀರಿನ ಮಟ್ಟ ಕೂಡ ಕ್ಷಣಕ್ಕೂ ಏರಿಕೆ ಆಗ್ತದೆ. ಎಡೆಬಿಡದೆ ಮಳೆ ಕೂಡ ಸುರಿತಾ ಇದೆ. ಹೀಗಾಗಿ ಹೊಸದಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಪಾರ್ಕ್ ಏನಿದೆ, ಈ ಪಾರ್ಕ್ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ನೀರಿನಿಂದ ಮುಚ್ಚಿ ಹೋಗಿರ್ತಕ್ಕಂಥದ್ದು. ಆ ಪ್ರಮಾಣದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನೀರಿನ ಹೊರಹರಿವು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗೇನು ನಾಪೋಕ್ಲು ಅಯ್ಯಂಗಿರಿ ರಸ್ತೆ ಏನಿದೆ, ಆ ರಸ್ತೆ ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗಿರ್ತಕ್ಕಂಥದ್ದು. ಯಾಕೆಂದ್ರೆ ಆ ರಸ್ತೆ ಮೇಲೂ ಕೂಡ ನೀರು ಸರಾಗವಾಗಿ ಕಾವೇರಿ ಮೈದುಂಬಿ ಹರಿತಾ ಇದ್ದಾಳೆ ಅಂತಾನೆ ಹೇಳ್ಬೋದು. ಜಿಲ್ಲೆಯಲ್ಲಿ ವರುಣಾರ್ಭಟ ಹೆಚ್ಚಾಗಿರೋದ್ರಿಂದ ಮಡಿಕೇರಿ, ವಿರಾಜಪೇಟೆ, ಪೊನ್ನಂಪೇಟೆಯ ತಾಲೂಕಿನ ಪ್ರಾಥಮಿಕ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಭಾರೀ ಮಳೆ, ಕೆಆರ್ಎಸ್ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಹೆಚ್ಚಳ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಚುರುಕು ಪಡೆದುಕೊಂಡಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಕಳೆದ 2 ದಿನಗಳಿಂದ ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮುಂಗಾರು ಮಳೆಯಾಗ್ತಾ ಇದೆ. ಇದರಿಂದ ಇದೀಗ ಕೆಆರ್ಎಸ್ ಡ್ಯಾಂಗೆ ಹಂತ ಹಂತವಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಡ್ಯಾಂಗೆ 1,615 ಕ್ಯೂಸೆಕ್ಸ್ ನೀರು ಹೆಚ್ಚಳ ಆಗಿದೆ. ಸದ್ಯ 3,856 ಕ್ಯೂಸೆಕ್ಸ್ ಇದೆ. 49.452 ಟಿಎಂಸಿ ಗರಿಷ್ಠ ಸಾಂದ್ರತೆ ಡ್ಯಾಂನಲ್ಲಿ 15.007 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಡ್ಯಾಂನ ಹೊರಹರಿವು ಸದ್ಯ 427 ಕ್ಯೂಸೆಕ್ಸ್ ಇದೆ. ನಾಳೆಯಿಂದ ಕೆಆರ್ಎಸ್ ಡ್ಯಾಂಗೆ ಮತ್ತಷ್ಟು ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗುತ್ತೆ. ಕೇರಳದಲ್ಲೂ ಮಳೆ, ಕಬಿನಿಗೆ ಹರಿದ ನೀರು, ಸದ್ಯ 17 ಅಡಿ ನೀರು ಸಂಗ್ರಹ. ಇನ್ನು ಕೇರಳದಲ್ಲೂ ಭಾರಿ ಮಳೆ ಆಗ್ತಾ ಇದೆ. ಕಬಿನಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳಾಗಿದೆ. ಸದ್ಯ 16,977 ಕ್ಯೂಸೆಕ್ಸ್ ನೀರಿನ ಒಳಹರಿವಿದ್ದು ಹೊರಹರಿವು 1,000 ಇದೆ. ಸದ್ಯ 17 ಅಡಿ ನೀರು ಸಂಗ್ರಹ ಆಗಿದೆ. ಇನ್ನೆರಡು ದಿನದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳಾಗೋ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್, ನಿಷೇಧದ ನಡುವೆಯೂ ಕಡಲಿಗಿಳಿದ ಮೀನುಗಾರರು. ಭಾರಿ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ತತ್ತರಗೊಂಡಿದೆ. ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಕಡಲ ತೀರದಲ್ಲಿ ಅಲೆಗಳ ಅಬ್ಬರದ ಜೊತೆ ಹೆಚ್ಚಿನ ಗಾಳಿ ಬೀಸ್ತಾ ಇದೆ. ಜೂನ್ 30ರವರೆಗೂ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಜಿಲ್ಲಾಡಳಿತ ನಿಷೇಧ ಹೇರಿದೆ. ಆದರೂ ಕಾರವಾರದ ಕಡಲ ತೀರ ಭಾಗದಲ್ಲಿ ಕೆಲವು ಮೀನುಗಾರರು ಸಮುದ್ರಕ್ಕಿಳಿದಿದ್ದು ಅಲೆಗಳ ಅಬ್ಬರದಿಂದ ಮರಳಿ ತೀರಕ್ಕೆ ಆಗಮಿಸ್ತಾ ಇದ್ದಾರೆ. ಹೊನ್ನಾವರ ಭಾಸ್ಕೇರಿ ಬಳಿ ಗುಡ್ಡ ಕುಸಿತ, ಸ್ಥಳೀಯರ ಸಹಕಾರದಿಂದಾಗಿ ಬಂಡೆ ತೆರವು. ರಾಷ್ಟ್ರೀಯ ಹೆದ್ದಾರಿ 206 ಸಂಚಾರಕ್ಕೆ ಮುಕ್ತ. ವರುಣಾರ್ಭಟದಿಂದಾಗಿ ಹೊನ್ನಾವರ, ಸಾಗರ, ಶಿವಮೊಗ್ಗ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಬಂಡೆ ರಸ್ತೆಗೆ ಬಿದ್ದಿತ್ತು. ಇದರಿಂದ ಹೊನ್ನಾವರದಿಂದ ಬೆಂಗಳೂರಿಗೆ ಹೋಗುವ ವಾಹನಗಳಿಗೆ ಸಮಸ್ಯೆಯಾಗಿತ್ತು. ಆದರೆ ಸ್ಥಳೀಯರ ಸಹಕಾರದಿಂದ ಬಂಡೆ ತೆರವು ಮಾಡಿದ್ದು ಇದೀಗ ರಾಷ್ಟ್ರೀಯ ಹೆದ್ದಾರಿ 206 ಸಂಚಾರಕ್ಕೆ ಮುಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಳೆಗಿಂತ ಗಾಳಿ ಅಬ್ಬರ ಹೆಚ್ಚಾಗಿರುವಂಥದ್ದು, ಕಡಲ ತೀರ ಭಾಗದಲ್ಲಿ ಕಡಲ ಕೊರೆತ ಆಗಿರುವಂಥದ್ದು. ನಾವಿವತ್ತು ಕಾರವಾರದ ದೇವಬಾಗ ಕಡಲ ತೀರದಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಕಡಲ ಕೊರೆತ ಪ್ರಾರಂಭವಾಗಿದೆ ಅಂಥೇಳಿ. ಕಾರವಾರದ ದೇವಬಾಗ ಕಡಲ ತೀರ ಭಾಗದಲ್ಲಿ ಈಗ ಕಡಲ ಕೊರೆತ ಪ್ರಾರಂಭವಾಗಿದೆ. ಅದರ ಜೊತೆಗೆ ಸುಮಾರು 4 ಕಾಟೇಜ್ಗಳು ಈಗ ಸಮುದ್ರ ಪಾಲಾಗಿರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಸುಮಾರು 4 ಕಾಟೇಜ್ಗಳಿದ್ದು ಇವೆಲ್ಲವೂ ಕೂಡ ಈಗ ಸಮುದ್ರ ಪಾಲಾಗಿದ್ದಾವೆ, ಧ್ವಂಸ ಆಗಿರುವಂಥದ್ದು. ಕಡಲ ಕೊರೆತಕ್ಕೆ ಇಡೀ ಕಾಟೇಜ್ಗಳೆಲ್ಲವೂ ಕೂಡ ಬಿದ್ದು ಸಮುದ್ರ ಪಾಲಾಗಿರುವಂಥದ್ದು. ಇನ್ನು ಕಡಲ ತೀರ ಭಾಗದಲ್ಲಿದ್ದಂತಹ ಮರಗಳಿಂದ ಅವೆಲ್ಲವೂ ಕೂಡ ಈಗ ಸಮುದ್ರ ಪಾಲಾಗ್ತಾ ಇರುವಂಥದ್ದು ನೀವು ಗಮನಿಸಬಹುದು. ಶಿರಸಿಯಲ್ಲಿ ಮನೆಯ ಮೇಲೆ ಬಿದ್ದ ಬೃಹತ್ ಗಾತ್ರದ ಮರ, ಮನೆ ಸೇರಿ ಬೈಕು, 8ಕ್ಕೂ ಹೆಚ್ಚಿನ ವಿದ್ಯುತ್ ಕಂಬ ಜಖಂ.
ಶಿರಸಿಯ ಟಿಪ್ಪು ನಗರದಲ್ಲಿ ಮೌಲಾನಾ ಅನ್ನೋರ್ ಮನೆ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು ಬೈಕು ಹಾಗೆ 8ಕ್ಕೂ ಹೆಚ್ಚಿನ ವಿದ್ಯುತ್ ಕಂಬಗಳು ಜಖಂ ಆಗಿದೆ. ಮರ ಬಿದ್ದಿದ್ರಿಂದ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಹೆಸ್ಕಾಂ ಸಿಬ್ಬಂದಿ ಹಾಗೂ ಸ್ಥಳೀಯರಿಂದ ಮರ ತೆರವಾಗಿದ್ದು ಯಾವುದೇ ಜೀವ ಹಾನಿ ಸಂಭವಿಸಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭಾರಿ ಮಳೆ ಆಗ್ತಾ ಇದೆ. ಸಿದ್ದಾಪುರ ಹಸ್ವಿಗುಳಿಯ ವೆಂಕಟರಮಣ ತಿಮ್ಮನಾಯ್ಕ್, ಸದಾನಂದ ತಿಮ್ಮನಾಯ್ಕ್ ಹಾಗೂ ಪಾರ್ವತಿ ತಿಮ್ಮನಾಯ್ಕ್ ಅವರ ವಾಸದ ಮನೆಯ ಹಿಂಭಾಗದ ಗುಡ್ಡ ಕುಸಿದಿದ್ದು ಮನೆಗಳಿಗೆ ಹಾನಿಯಾಗುವ ಸಂಭವ ಇದೆ. ಮನೆಗಳ ಹಿಂಭಾಗದಲ್ಲಿ ಯಾರು ಹೋಗದಂತೆ ಎಚ್ಚರಿಕೆ ಕೊಟ್ಟ ತಾಲೂಕಾಡಳಿತ ಗುಡ್ಡ ಕುಸಿತದ ಮುನ್ಸೂಚನೆ ಕೊಟ್ಟಿದೆ. ಚಿಕ್ಕಮಗಳೂರಿನಲ್ಲೂ ಭಾರೀ ವರ್ಷಧಾರೆ, ಮಲೆನಾಡಿಗರ ಜೀವನ ಸಂಪೂರ್ಣ ಅಸ್ತವ್ಯಸ್ತ. ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಬೆಳಗ್ಗೆಯಿಂದಲೂ ಬಿಟ್ಟು ಧಾರಾಕಾರ ಮಳೆ ಆಗ್ತಾ ಇದೆ. ಮಲೆನಾಡಿಗರ ಜೀವನ ಅಸ್ತವ್ಯಸ್ತವಾಗಿದೆ. ಕೊಪ್ಪ, ಎನ್ಆರ್ಪುರ, ಮೂಡಿಗೆರೆ, ಕಳಸ, ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಚಾರ್ಮಡಿ ಘಾಟ್ ಸುತ್ತ ಭಾರೀ ಮಳೆ ಆಗ್ತಾ ಇದೆ. ಗಾಳಿ ಮಳೆ ಮಧ್ಯ ಚಾರ್ಮಡಿ ಘಾಟ್ನಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮುಂಗಾರು ಆರ್ಭಟದಿಂದಾಗಿ ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರಿನಲ್ಲೂ ಕೂಡ ಜನ ತತ್ತರಿಸಿ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.